ಈ ಗಾಡಿ ಡ್ರೈವರ್ ಕೂತ್ಕೊಳ್ಳಕ್ಕೆ 20 ಮಿಷನ್ ಉಂಟಲ್ಲ. ज्येष्ठराजं ब्रह्मणां ब्रह्मणस्पद आनश्चण्डन्नोदवस्ये ददादरं श्री विघ्नेश्वराय नमः। यो वेदादोत्तरप्रोक्तो वेदान्ते तत्रोक्तमन्त्रपुष्पाञ्जलिं समर्पयामि। ಇದ್ದವರಿಗೆ ಕೊಡಿ ಯಾಕೆ ಹೇಳಿದ್ರಾ? यो वेदादौ सुरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः। वेदोक्तमन्त्रपुष्पाञ्जलिपूर्वकप्रार्थनां समर्पयामि। ॐ त्र्यम्बकं यजामहे सुगन्धिं शक्तिहिरण्यं तुभ्यमहं संप्रदति श्रीलिङ्गमनां क्रमणां सम्पूर्णफलावाप्तिरस्तु उत्तरोत्तराभिवृद्धिरस्तु समाजवृद्धिरस्तु। ಎಲ್ಲ ಒಳ್ಳೆಯ ರೀತಿಯಲ್ಲಿ ಓಡಾಡಿ ಓಡಾಡಿ ಪ್ರಯೋಜನವನ್ನು ಸಾರ್ವಜನಿಕರು ಹಾಗೆ ಆ ದೇವರ ಅನುಗ್ರಹ ಮಾಡಿ ದೈವ ದೇವರು अशोक कुमार याರಿಗೆ अशोक कुमार याರಿಗೆ अशोक कुमार याರಿಗೆ ಅದೇ ಕೊಡಿ ಕೊಡಿ ಸರ್ ಕೊಡಿ ಸರ್ ಇನ್ನೊಮ್ಮೆ ಕೊಡಿ. ಇನ್ನೊಂದು. ಎಸ್ ಇದೆ ಸ್ವಾಗತ. ಫಸ್ಟ್ ಸ್ವಾಗತ.
ವೆಲ್ಕಮ್. ಲಾಡ್ ಎಲ್ಲಿದೆ ಬಿಡಿ. ಎಸ್, ಮಹಿಳೆಯರಿಗೆ ಫಸ್ಟ್, ಹುಡುಗಿರಿಗೆ ಅದರಲ್ಲಿ ಕೊಟ್ಟಿಯಾ? ಲಾಡಿ ಕೊಡಿ. ಎಡ್ಡ ಬಸ್ ಬೇರೆ ಎಡ್ಡಾಗ್ಬಿಡು ಅಂದು 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಸ್, ನಿಮಗೆ ಒಳ್ಳೇದಾಗ್ಲಿ, ಕೂತ್ಕೊಳ್ಳಿ. ನೀವೆಲ್ಲಿ ಹೋಗುದು? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಳ್ಳೇದಾಗ್ಲಿ. ಅಲ್ಲಾಂಡ ಇವ್ರಿಗೆ ಕೊಡ್ಬೇಕಾ? ಈಗ ಬಸ್ಸಲ್ಲಿ ಬೇರೆ ಬಸ್ಸಲ್ಲಿ ಹೋಗ್ತಾ ಇದ್ರ? ಎಕ್ಸ್ಪ್ರೆಸ್ ಆದ್ರೆ ಒಳ್ಳೇದಾಗ್ತದೆ. ವೆರಿ ಗುಡ್ ವೆರಿ ಗುಡ್. ಹಾ, ಆಲ್ ದಿ ಬೆಸ್ಟ್. ಅಲ್ಲೂರು ಇಲ್ಲಿ ಬಂಧು ಬಾಂಧವರು ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನವನ್ನು ಸ್ವೀಕರಿಸಬೇಕಂತ ಇವತ್ತು ಪುತ್ತೂರಿನಿಂದ ಮಂಗಳೂರಿಗೆ ಪುತ್ತೂರು ಎಕ್ಸ್ಪ್ರೆಸ್ ಅನ್ನುವ ಒಂದು ಎಕ್ಸ್ಪ್ರೆಸ್ ಬಸ್ ಅನ್ನು ಇವತ್ತು ಚಾಲನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ನಮ್ಮ KSRTCಯ ಎಲ್ಲ ಅಧಿಕಾರಿಗಳು, ಅದರಲ್ಲಿ DC, ಡಿಪೋ ಮ್ಯಾನೇಜರು ಮತ್ತೆ ಇಲ್ಲಿಯ ಇನ್ಚಾರ್ಜ್, ಇವರನ್ನೆಲ್ಲ ಅವರ ಹತ್ರ ಮಾತಾಡಿಕೊಂಡು ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಹತ್ರ ಕೂಡ ಅನುಮತಿಯನ್ನು ಪಡ್ಕೊಂಡು ಈವರೆಗೆ ಪುತ್ತೂರಿನಿಂದ ಮಂಗಳೂರು ಹೋಗ್ಬೇಕಿದ್ರೆ ಸುಮಾರು 1.5-2 ಗಂಟೆಯ ಸಮಯ ತೆಗೆದುಕೊಳ್ತಾ ಇತ್ತು. ಆದರೆ ಒಂದಷ್ಟು ಜನ ಬೆಳಿಗ್ಗೆ ತಮ್ಮ ಕೆಲಸಕ್ಕೆ ಹೋಗುವವರು, ಬೆಳಿಗಿನ ಅವರು ಬೇರೆ ಬೇರೆ ಉದ್ಯೋಗದ ನಿಮಿತ್ತ ಮಂಗಳೂರಿಗೆ ಹೋಗುವವರು, ಮತ್ತೆ ಶಾಲಾ ಮಕ್ಕಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಕಳೆಯುವವರು, ಅವರು ಇಲ್ಲಿಂದ ಹೋಗ್ಬೇಕಿದ್ರೆ ಸುಮಾರು 2-2.5 ಗಂಟೆ ಮೊದಲು ಇಲ್ಲಿ ಬಂದು ಸರಿಯಾದ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ತುಂಬಾ ಬೇಡಿಕೆ ಇತ್ತು, ಬಸ್ಸಿನ ಅವಶ್ಯಕತೆ ಇದೆ, ಇಲ್ಲಿ ಬೇಡಿಕೆ ಇತ್ತು. ಆ ಬೇಡಿಕೆ ಪ್ರಕಾರ ಇವತ್ತು ನಾವು ಒಂದು ಪುತ್ತೂರು ಎಕ್ಸ್ಪ್ರೆಸ್ ಅನ್ನೋ ಬಸ್ ಅನ್ನು ಇಲ್ಲಿಂದ ಆರಂಭ ಮಾಡಿದೀವಿ. ಪ್ರತಿ 20 ನಿಮಿಷಕ್ಕೆ ಒಂದು ಪುತ್ತೂರು ಎಕ್ಸ್ಪ್ರೆಸ್ ಬಸ್ ಹೋಗ್ತದೆ. ಇದಕ್ಕೆ ಎಲ್ಲಿಯೂ ಕೂಡ ಸ್ಟಾಪ್ ಇಲ್ಲ. ಇದು ಇಲ್ಲಿ ಪುತ್ತೂರಿನಿಂದ ಹೊರಟ್ರೆ ಮತ್ತೆ ಮಂಗಳೂರಿನಲ್ಲೇ ಇವರಿಗೆ ಸ್ಟಾಪ್ ಕೊಡುವಂತದ್ದು. BC ರೋಡ್ ಅಲ್ಲಿ ಕೂಡ ಇದಕ್ಕೆ ಸ್ಟಾಪ್ ಇಲ್ಲ. ಎಲ್ಲ ಹೋಗುವವರು ಸುಮಾರು 45 ನಿಮಿಷದಿಂದ 1 ಗಂಟೆ ಒಳಗೆ ಮಂಗಳೂರಿಗೆ ಸೇರುವಂತಹ ಕೆಲಸಗಳು ಆಗ್ತದೆ. ಇವತ್ತು ನಾವು ಮಂಗಳೂರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಅವರ ಕಾರ್ ತಕೊಂಡು ಹೋಗ್ತೇವೆ. ಅಲ್ಲಿ ಹೋಗ್ಲಿಕ್ಕೆ 1 ಗಂಟೆ 1.5 ಗಂಟೆ, ಆನಂತರ ಬರ್ಲಿಕ್ಕೆ ಖರ್ಚು, ನೇಷನಲ್ ವೇಸ್ಟ್ ಕೂಡ, ಅಂದ್ರೆ ಡೀಸೆಲ್ ಪೆಟ್ರೋಲ್ ಅನ್ನು ನಾವು ಬಳಸುವುದು, ಅದು ನೇಷನಲ್ ವೇಸ್ಟ್ ಕೂಡ. ನಾವು ಕಾರನ್ನು ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕ್ ಮಾಡಿ ಬಸ್ಸಿನಲ್ಲಿ ಹೋಗಿ ಕೆಲಸವನ್ನು ಮುಗಿಸಿ ಪುನಃ ಬಸ್ಸಿನಲ್ಲಿ 1 ಗಂಟೆಯಲ್ಲಿ 3/4 ಗಂಟೆಯಲ್ಲಿ ಪುತ್ತೂರಿಗೆ ಬರ್ಬೋದು. ಉದ್ಯಮ ಕೂಡ ಅಭಿವೃದ್ಧಿ ಆಗ್ತದೆ. ಇದರಿಂದ ಬೇರೆ ಕಡೆ ಮಂಗಳೂರಿಂದ ಬರುವವರೆಗೂ, ಮಂಗಳೂರಿಂದ ಕೆಲವು ಕೆಲಸದ ವೈದ್ಯರೆಲ್ಲ ಇಲ್ಲಿ ಬರುವವರಿದ್ದಾರೆ, ಇವರು ಕೂಡ ಇದನ್ನು ಬಳಸುವಂತ ಕೆಲಸಗಳು. ಪ್ರತಿ 20 ನಿಮಿಷಕ್ಕೆ ಒಂದು ಬಸ್ ಹೊರಡ್ತದೆ. ಪುನಃ ಅಲ್ಲಿಂದ ಕೂಡ 20 ನಿಮಿಷಕ್ಕೆ ಒಂದು ಬಸ್ ಬರ್ತದೆ. ಒಟ್ಟು ಸುಮಾರು 60ರಿಂದ 70 ಟ್ರಿಪ್ ಪರ್ ಡೇ ಇದು ಓಡಾಡ್ತದೆ ಪುತ್ತೂರು ಮತ್ತೆ ಮಂಗಳೂರಿನ ಮಧ್ಯೆ. ಎಲ್ಲ ನಾವು ಈ ಭಾಗದ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದು, ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಅವರು ಕಾರಲ್ಲಿ ಹೋಗುವಂತದ್ದು, ಬೇರೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಎಷ್ಟೋ ಮಕ್ಳು ಇದರಲ್ಲಿ ಕೂತಿದ್ದಾರೆ. ಇನ್ನು ಮುಂದೆ ಬೆಳಿಗ್ಗೆ 7 ಗಂಟೆಗೆ ಆರಂಭ ಆದ್ರೆ ರಾತ್ರಿ 8:30-9 ಗಂಟೆವರೆಗೆ ಈ ಎಕ್ಸ್ಪ್ರೆಸ್ ಓಡಾಡ್ತಾ ಇರ್ತದೆ. ಇದು ಒಂದು ವಿಶಿಷ್ಟ ಒಂದು ಯೋಜನೆ. ಇದು ಪುತ್ತೂರಿನಲ್ಲಿ ಮೊದಲಿಗೆ ನಾವು ಆರಂಭ ಮಾಡಿದ್ದೇವೆ, ಎಲ್ಲಿಯೂ ಕೂಡ ಇಲ್ಲ. ಇದನ್ನು ಯಶಸ್ವಿ ಆಗಲಿಕ್ಕೆ ಸಾರ್ವಜನಿಕರ ಅವಕಾಶ ಕೂಡ ಇದೆ. ಮಹಿಳೆಯರಿಗೆ ಇದರಲ್ಲಿ ಉಚಿತವಾಗಿ ಹೋಗ್ಲಿಕ್ಕೆ ಸುಮಾರು 5 ಕೋಟಿ ಮಹಿಳೆಯರು ಇವತ್ತಿನವರೆಗೆ KSRTCಯಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಿದ್ದಾರೆ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಒಳ್ಳೆಯ ಒಂದು ಯೋಜನೆ. ಇವತ್ತು ನಾವು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. 5 ಕೋಟಿ ಮಹಿಳೆಯರು ಇದರಲ್ಲಿ ಪ್ರಯಾಣ ಮಾಡುವಂತದ್ದು ಆಗಿದೆ. ಇನ್ನಷ್ಟು ಮಹಿಳೆಯರಿಗೆ, ಇದರಲ್ಲಿ ಯಾರು ಮಹಿಳೆಯರಿಗೆ ಇದಕ್ಕೆ ಟಿಕೆಟ್ ಫ್ರೀಯಾಗಿ ಉಚಿತವಾಗಿ ಹೋಗ್ತದೆ, ಪುರುಷರಿಗೆ ಮಾತ್ರ ಟಿಕೆಟ್ ಇರ್ತದೆ. ಮತ್ತೆ ಡೈರೆಕ್ಟ್ 45 ನಿಮಿಷದಿಂದ 1 ಗಂಟೆ ಒಳಗೆ ನಾವು ಮಂಗಳೂರು ತಲುಪುವಂತ ಕೆಲಸಗಳು ಆಗ್ತದೆ. ನಮಸ್ಕಾರ ಎಲ್ಲರಿಗೂ. ಈ ಹೊಸ ಬಸ್
ಮತ್ತೆ ನಾನ್ ಸ್ಟಾಪ್ ಬಸ್ ಅಲ್ವಾ, ತುಂಬ ಹೆಲ್ಪ್ ಆಗ್ತದೆ. ಇನ್ನು ಮುಂದೆ 1 ಗಂಟೆಯಲ್ಲಿ ತಲುಪಬೇಕು. ಪುತ್ತೂರಿನ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ಅಯ್ಯಗಳವರ ಒಂದು ಸಾಧನೆಯಿಂದ ಈ ಪುತ್ತೂರು ಮತ್ತು ಮಂಗಳೂರು ನಡುವಿನ ಅಂದರೆ ಹೆಚ್ಚಿನ ಪ್ರಯಾಣಿಕರಿಗೆ ತುಂಬ ಬಸ್ಸಿನ ವಿಚಾರವಾಗಿ ಅವರು ಸ್ಯಾಂಕ್ಷನ್ ಮಾಡಿಸಿದ್ದೆಲ್ಲ ಬಹಳ ತುಂಬ ಸಂತೋಷವಾಗಿದೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ. ಸೈಡ್ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಒಳ್ಳೆ ಒಂದು ಶಾಸಕರ ಒಂದು ಕನಸಿನ ಯೋಜನೆ. ಶಾಸಕರಿಗೆ ಜಯವಾಗಲಿ. ಯಾಕೆಂದರೆ ಒಂದು ಅರ್ಧ ಗಂಟೆಯಲ್ಲಿ ಮುಟ್ಟುದಂದಲ್ಲಿ ಇದರೊಂದು ಒಂದು ಏನು ಹೇಳ್ತಾರೆ, ನಮಗೆಲ್ಲ ಒಂದು ನೆಮ್ಮದಿ. ಇದು ಎಲ್ಲಿ ಸಹ ಸ್ಟಾಪ್ ಇಲ್ಲ, ತಡೆರಹಿತ. ಇದು ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತೇನೆ. ಶಾಸಕರಿಗೆ ಜಯವಾಗಲಿ. ಮಂಗಳೂರಿಗೆ ಹೋಗುವವರಿಗೆ ತುಂಬಾ ಅನುಕೂಲ ಆಯಿತು. ಎಲ್ಲೆಲ್ಲಿ ನಿಂತು ಹೋಗ್ತಿತ್ತು. ಇದು ನಮಗೆ ಅರ್ಜೆಂಟ್ನವರಿಗೆ ಭಾರಿ ಒಳ್ಳೆ ಉಪಕಾರ ಆಯಿತು. ಕರ್ನಾಟಕ ಸರ್ಕಾರಕ್ಕೆ ನಾವು ಸದಾ ಆಭಾರಿಯಾಗಿದ್ದೇವೆ. ಹಾಗೆ ಶಾಸಕರಾದ ಅಶೋಕ್ ರೈಯವರಿಗೆ ಕೂಡ ನಾವು ಆಭಾರಿಯಾಗಿದ್ದೇವೆ. ಬೇಗ ತಲುಪ್ತದಲ್ಲ, ಫಸ್ಟ್ ಟೈಮ್ ಹೊಸ ಬಸ್ಸಲ್ಲಿ ಹೋಗುದು, ತುಂಬಾ ಖುಷಿ ಆಯ್ತು. ಹೌದು, ಬೇಗ ಅಂದ್ರೆ ಕ್ಲಾಸಿಗೆಲ್ಲ ಕರೆಕ್ಟ್ ಟೈಮಿಗೆ ಎತ್ಬೋದು, ಇಲ್ಲದಿದ್ರೆ ಲೇಟ್ ಆಗ್ತದಲ್ಲ. ಮಂಗಳೂರು ಕಾಲೇಜ್, ಮಂಗಳ ಕಾಲೇಜ್. ಇಲ್ಲ ಈಗ ಹೋಗುದು ಆಫ್ಟರ್ನೂನ್ ಡ್ಯೂಟಿ. ಆಗ ನಮಗೆ ಸರಿ ಎತ್ಬೋದು ಟೈಮಿಗೆ. ಖುಷಿ ಆಯ್ತು. ಎಂತ ಹೇಳಿಕೊಟ್ಟೆ? ಖುಷಿ ಆಯ್ತು. 1 ಗಂಟೆಗೆ ಹೋಗಿ ಎರ್ತದೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಟೈಮ್ ಉಳಿತದೆ. ಮತ್ತೆ ಅದೇ ಬೆಳಿಗ್ಗೆ ಮತ್ತೆ ಸಂಜೆ ಮಕ್ಕಳಿಗೊಂದು ಒಳ್ಳೆ ಟೈಮಲ್ಲಿ ಇದ್ರೆ ಖುಷಿ ಆಗ್ತಿತ್ತು. ಥ್ಯಾಂಕ್ ಯು.